ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಸಿಂಪಲ್ ಆಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸೀರೆಯನ್ನು ಹರಡ್ಕೊಂಡು ಒಳಪದ್ರದಿಂದ 2 ಇಂಚು ಅಗಲ ಆಗುವಷ್ಟು ಸೀರೆಯನ್ನು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿ ನೆರಿಗೆಗಳನ್ನ ಮಾಡ್ಕೊಳ್ತೀನಿ. ಕಾಲು ಭಾಗ ಸೀರೆಯನ್ನು ನಾನು ಸೆರಗಿನ ಭಾಗಕ್ಕೆ ಬಿಟ್ಕೊಳ್ತೀನಿ. ಅಂದರೆ 2 ಮೊಳ ಆಗುವಷ್ಟು ನಾವು ಸೆರಗಿಗೆ ಬಿಟ್ಕೊಂಡ್ರೆ ಸಾಕಾಗುತ್ತೆ. ಒಂದು ಅರ್ಧ ಮಾರು ಸೆರಗು ಬಿಟ್ಕೊಂಡ್ರೆ ಸಾಕು. ಈ ಅಲಂಕಾರದಲ್ಲಿ ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದರು, ಟೇಬಲ್ಗೆ ಸೀರೆಯನ್ನು ಉಡಿಸಿ ತೋರಿಸಿ, ಕಳಶಕ್ಕೆ ನಾವು ಸೀರೆಯನ್ನು ಉಡಿಸಲ್ಲ ಅಂತ ಹೇಳಿ. ಸೊ ಅವ್ರಿಗೋಸ್ಕರ ಈ ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಮಂಗಳಗೌರಿಗೆ ಇದೇ ರೀತಿಯಲ್ಲಿ ಅಲಂಕಾರನ ಮಾಡಿದೆ, ಬಟ್ ನಾನಲ್ಲಿ ಕಳಶಕ್ಕೆ ಸೆರಗನ್ನು ಹಾಕಿದೆ. ಇಲ್ಲಿ ಆ ಸೆರಗನ್ನು ಬೇರೆ ರೀತಿಯಲ್ಲಿ ಹಾಕ್ತಾ ಇದ್ದೀನಿ. ಆ ವಿಡಿಯೋನೂ ಸಹ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಯಾರು ನೋಡಿಲ್ಲ ಅಂದರೆ ನೋಡಿ. ನೆರಿಗೆಗಳನ್ನ 2 ಬಾರ್ಡರ್ಗಳಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ನಾವು ಇಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ನೆರಿಗೆಗಳು ಎಲ್ಲೂ ಜಾರಬಾರ್ದು, ಆ ರೀತಿ ನೀಟಾಗಿ ನೀವಿಲ್ಲಿ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ. ನಂತರ ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪು ಅಥವಾ ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. 90% ಇಲ್ಲಿ ನೀವು ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ. ಸೊ ನೆರಿಗೆ ಮೇಲೇ ಈ ಅಲಂಕಾರ ನಿಂತಿರೋದ್ರಿಂದ ನೆರಿಗೆಗಳನ್ನ ನೀವು ನೀಟಾಗಿ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ಕೊಳ್ಳಿ. ಒಂದ್ಸಲಿ ನೀಟಾಗಿ ನೀವು ನೆರಿಗೆಗಳನ್ನ ಮಾಡಿಕೊಂಡ್ರೆ ಸೀರೆ ಉಡ್ಸೋದಂತೂ ಈಸಿ ಅಂತಲೇ ಹೇಳ್ಬೋದು. ನೋಡಿ, ನಾನು 3 ಭಾಗದಲ್ಲಿ ನೆರಿಗೆಗಳನ್ನ ಮಾಡಿಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೆರಿಗೆಗಳೆಲ್ಲ ಮಾಡ್ಕೊಂಡ ನಂತರ ಫೋಲ್ಡ್ ಮಾಡಿ ನೆರಿಗೆಗಳನ್ನೆಲ್ಲ ಎತ್ತಿಟ್ಕೊಂಡು ನಂತರ ಸೆರಗನ್ನು ನಾನೀಗ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ನಾವು ಸೀರೆ ಉಟ್ಕೊಂಡಾಗ ಹೇಗೆ ಸೆರಗ ಹಾಕ್ಕೊಳ್ತೀವಿ ಅದೇ ರೀತಿ ಸೆರಗನ್ನು ನಾವಿಲ್ಲಿ ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 2.5-3 ಇಂಚು ಅಗಲ ಆಗುವಷ್ಟು ಸೆರಗನ್ನು ಈ ರೀತಿ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಂಡಾಗ ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿ ಮಾಡ್ಕೋಬೇಕಾಗತ್ತೆ. ನೀವಿಲ್ಲಿ ಸಣ್ಣದಾಗಾದರೂ ಮಾಡ್ಕೋಬೋದು ಅಥವಾ ಮೀಡಿಯಮ್ ಆಗಾದರೂ ಪ್ಲೀಟ್ಸ್ ಮಾಡ್ಕೋಬೋದು. ಪ್ಲೀಟ್ಸ್ಗಳನ್ನ ಮಾಡಿಕೊಂಡು ನೀಟಾಗಿ ಜೋಡಿಸ್ಬಿಟ್ಟು ಸೆರಗಿನ ತುದಿಯಲ್ಲಿ ಒಂದು ಪಿನ್ನು ಅಥವಾ ಕ್ಲಿಪ್ಪನ್ನು ನೀವಿಲ್ಲಿ ಸೇರಿಸ್ಕೊಳ್ಳಿ. ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತೀನಿ. ನಂತರ ಸೆರಗಿನ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ದೂರಕ್ಕೆ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಕ್ಲಿಪ್ ಅಥವಾ ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಮಾರು ಆಗುವಷ್ಟು ಅಂದರೆ 2 ಮೊಳ ಆಗುವಷ್ಟು ಸೆರಗನ್ನು ನಾನಿಲ್ಲಿ ಪ್ಲೀಟ್ಸ್ ಮಾಡಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಕೊಳ್ಳಿ, ಯಾಕೆಂದರೆ ನಾವು ಸ್ವಲ್ಪ ಭಾಗನೇ ಪ್ಲೀಟ್ಸ್ ಮಾಡ್ತಾ ಇರೋದ್ರಿಂದ ಅದನ್ನು ಸಹ ನಾವಿಲ್ಲಿ ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಪ್ಲೀಟ್ಸ್ಗಳನ್ನ ಜೋಡಿಸ್ಕೊಂಡು ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ. ಕಳಶಕ್ಕೆ ಯಾರು ಸೀರೆ ಉಡಿಸಲ್ಲ ಅಂಥವರು ಈ ಅಲಂಕಾರನ ಮಾಡಬಹುದು. ಈ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ಪ್ಲೀಟ್ಸ್ಗಳು ಅನ್ನೋದು ಕುತ್ಕೊಳ್ಳೋ ರೀತಿ ಮಾಡಿಕೊಂಡು 3 ಭಾಗಕ್ಕೆ ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 1 ಮೊಳ ಆಗುವಷ್ಟು ಜಾಗಕ್ಕೆ ನಾನಿಲ್ಲಿ ಕ್ಲಿಪ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಸೀರೆಯನ್ನು ನಾನು ನೆರಿಗೆ ಮಾಡಿ ಇಟ್ಕೊಂಡಿದ್ದಾಗಿದೆ. ಒಂದು ದಿನ ಮುಂಚಿತವಾಗಿ ಈ ರೀತಿ ಸೀರೆಯನ್ನು ನೆರಿಗೆ ಮಾಡಿಕೊಂಡ್ರೆ ಸೀರೆ ಉಡಿಸೋದು ಈಸಿ ಅಂತಲೇ ಹೇಳ್ಬೋದು. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ, ಅಥವಾ ಟೇಬಲ್ಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ನಾನಿಲ್ಲಿ ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡಿದ್ದೀನಿ. ಈ ಹೈಟ್ಗೆ ನೀವು ಒಂದು ಮಣೆಯನ್ನು ಇಟ್ಕೋಬೋದು, ಅಥವಾ ಡೈರೆಕ್ಟಾಗಿ ಟೇಬಲ್ ಮೇಲೆ ನೀವು ಸೀರೆಯನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೋದು. ನಾನು ಟೇಬಲ್ ಮೇಲೆ ಏನು ಮಣೆ ಇಟ್ಕೊಂಡಿದ್ದೀನಿ ಆ ಮಣೆಯ ಮೇಲ್ಗಡೆಯಿಂದ ಸೀರೆಯನ್ನು ತಗೊಬಂದು ಮಧ್ಯಭಾಗಕ್ಕೆ ಸೆಂಟರ್ಗೆ ಪ್ಲೀಟ್ಸ್ಗಳು ಬರೋ ರೀತಿಯಲ್ಲಿ ನಾವು ಇಟ್ಕೋಬೇಕು. ಹಾಗೆ ನೆರಿಗೆಗಳನ್ನ ಸಮವಾಗಿ ಜೋಡಿಸ್ಕೊಂಡು ಲೆಂತನ್ನು ನೋಡಿಕೊಂಡು ನೀವಿಲ್ಲಿ ಮಣೆ ಮೇಲೆ ಪ್ಲೀಟ್ಸ್ಗಳನ್ನ ಹಾಕೋಬೇಕಾಗತ್ತೆ. ಈ ರೀತಿಯಲ್ಲಿ ಮಧ್ಯಭಾಗಕ್ಕೆ ಹಾಕ್ಕೊಳ್ಳಿ. ಹಾಗೆ ಲೆಂತು ಎಷ್ಟು ಬೇಕು ಅಂತ ಲೆಂತ್ ನೋಡಿಕೊಂಡು ಸೀರೆ ಭಾಗನ ಅಂದರೆ ನೀವು ಪ್ಲೀಟ್ಸ್ ಏನು ಮಾಡ್ಕೊಂಡಿದ್ದೀರೋ ಅದನ್ನ ಇಟ್ಕೊಂಡು ಉಳಿದಿರೋ ಅಂಥ ಭಾಗನ ಹಿಂಭಾಗಕ್ಕೆ ಎಳ್ಕೋಬೇಕಾಗತ್ತೆ. ಎಷ್ಟು ಲೆಂತು ಅಂತ ನೋಡಿಕೊಂಡು ಆ ಲೆಂತ್ಗೆ ನೀವು ಪ್ಲೀಟ್ಸನ್ನು ಇಟ್ಕೊಳ್ಳಿ. ಉಳಿದಿರೋ ಅಂಥದ್ದು ಹಿಂಭಾಗಕ್ಕೆ ನೀವು ಎಳ್ಕೋಬೇಕಾಗತ್ತೆ. ನಾನು ಈ ಲೆಂತ್ಗೆ ಇಟ್ಕೊಂಡು, ಅಂದರೆ ಟೇಬಲ್ಗಿಂತ ಸ್ವಲ್ಪ, ಅಂದರೆ ನಮ್ಮ ಮೇಲೆ ಏನು ಮಣೆ ಇಟ್ಟಿದ್ದೀನಿ ಮಣೆಗಿಂತ ಸ್ವಲ್ಪ ಕೆಳಗಡೆ ಪ್ಲೀಟ್ಸ್ ಬರೋ ರೀತಿ ಮಾಡಿಕೊಂಡು ನಂತರ ಈ ರೀತಿ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ.
ಯಾರಾದರೂ ಇನ್ನೊಬ್ರು ಇದ್ದರೆ ಮಧ್ಯಭಾಗಕ್ಕೆ ನಾವು ಕ್ಲಿಪ್ ಹಾಕಿರ್ತೀವಲ್ಲ, ಆ ಕ್ಲಿಪ್ ಮೇಲ್ಗಡೆ ಈ ರೀತಿ ಇಟ್ಕೊಳಕ್ಕೆ ಹೇಳ್ಬಿಟ್ಟು ನೆರಿಗೆಗಳನ್ನ ಬಿಡಿಸ್ಕೊಳ್ಳಿ. ಅಂದರೆ ನೆರಿಗೆಗಳನ್ನ ನೀವು ಇಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಒಂದ್ರ ಪಕ್ಕ ಒಂದು ನೆರಿಗೆಗಳು ಬರಬೇಕು, ಆ ರೀತಿ ನೀಟಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಸೈಡು ಹಾಕಿರುವಂಥ ಕ್ಲಿಪ್ಪನ್ನು ತೆಗೆದ್ಬಿಟ್ಟು ನಾನಿಲ್ಲಿ ನೆರಿಗೆಯನ್ನು ಸ್ಪ್ರೆಡ್ ಮಾಡಿಕೊಂಡು ನಂತರ ಇನ್ನೊಂದು ಭಾಗದಲ್ಲಿರುವಂತಹ ಕ್ಲಿಪ್ಪನ್ನು ಸಹ ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ಈ ರೀತಿ ಒಂದ್ರ ಪಕ್ಕ ಒಂದು ನೆರಿಗೆಗಳು ಬರೋ ರೀತಿಯಲ್ಲಿ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ನೆರಿಗೆಗಳು ಒಂದ್ರ ಪಕ್ಕ ಒಂದು ರೀತಿ ಜೋಡಿಸ್ಕೊಂಡ ನಂತರ ಅದೇನು ಕೆಳಗಡೆ ಭಾಗಕ್ಕೆ ಜಾರಲ್ಲ, ಅದಕ್ಕೋಸ್ಕರ ಮಣೆಯ ಮಧ್ಯ ಭಾಗಕ್ಕೆ ಇಟ್ಕೋಬೇಕು. ಸೊ ಆ ರೀತಿ ಇಟ್ಕೊಂಡು ನಾವು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾಗ ಸೀರೆ ಅನ್ನೋದು ಕೆಳಭಾಗಕ್ಕೆ ಜಾರ್ಕೊಂಡು ಬರಲ್ಲ. ನೆರಿಗೆಗಳು ಎತ್ಕೊಂಡಿದೆ ಅನಿಸಿದ್ರೆ ಅಲ್ಲಿ ನೀವು ಗುಂಡ್ಪಿನ್ಗಳನ್ನ ಸೇರಿಸ್ಕೊಳ್ಳಿ. ಸೊ ಈ ರೀತಿಯಾಗಿ ನಾನು ಪ್ಲೇಟ್ಸನ್ನು ನೀಟಾಗಿ ಬಿಡಿಸ್ಕೊಳ್ತಾ ಅಂದರೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈಗ ಕೈಯನ್ನು ಈಗ ತೆಗೆದ್ರೂ ಸೀರೆ ಅನ್ನೋದು ಕೆಳಭಾಗಕ್ಕೆ ಜಾರಲ್ಲ. ಹಾಗೆ ಮಧ್ಯಭಾಗದಲ್ಲಿ ನಾವು ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿ ಅಲ್ಲಿ ಪಿನ್ನನ್ನು ಸಹ ಸೇರಿಸ್ಬೋದು. ನಿಮಗೇನಾದರೂ ಜಾರುತ್ತೆ ಅಥವಾ ನೆರಿಗೆಗಳು ನಿಲ್ಲಲ್ಲ ಅಂತ ಭಯ ಅನಿಸಿದ್ರೆ ನೀವು ಅಲ್ಲಿ ಪಿನ್ನನ್ನು ಸೇರಿಸ್ಕೋಬೋದು. ಬಟ್ ನಾನು ಅಲ್ಲಿ ಪಿನ್ನನ್ನು ಸೇರಿಸಿಲ್ಲ. ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಸೀರೆ ಮೇಲೆ ಇಟ್ಟಿದ್ದೀನಿ. ನಂತರ ಕಳಶದ ಬಿಂದಿಗೆಯನ್ನು ಇಟ್ಟಿದ್ದೀನಿ. ನೀವು ಕಳಶದ ಬಿಂದಿಗೆ ಅಥವಾ ಕಳಶದ ಚೊಂಬು ಏನು ಇಡ್ತೀರಾ ಅದನ್ನು ಇಡ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಬೆಳ್ಳಿಯ ಕಳಶ ಇದ್ದರೆ ಅದನ್ನೇ ಇಡ್ಬೋದು. ಸೆರಗನ್ನು ನಿಧಾನಕ್ಕೆ ಹಿಂಭಾಗದಿಂದ ತೊಗೊಂಬಂದು ಲೆಂತನ್ನು ನೋಡಿಕೊಂಡು ಟೇಬಲ್ನ ಮಣೆ ಮೇಲೆ ಏನು ಮಣೆ ಹಾಕಿರ್ತೀವಿ ಆ ಮಣೆ ಮೇಲೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾದ್ರೆ ಪಲ್ಲುದು ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಾನು ಮಧ್ಯಭಾಗದಲ್ಲಿ ಏನು ಕ್ಲಿಪ್ ಹಾಕಿದೆ ಆ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಅಲ್ಲಿ ಒಳಭಾಗದಿಂದ ಪಿನ್ನನ್ನು ಹಾಕಿಬಿಟ್ಟು ನೆರಿಗೆಗಳನ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆಗಳು ಒಂದರ ಪಕ್ಕ ಒಂದು ಬರುವಂತೆ ಸ್ಪ್ರೆಡ್ ಮಾಡಿಬಿಟ್ಟು ನೀವು ಅಲ್ಲಿ ಗುಂಡು ಪಿನ್ ಆದರೂ ಹಾಕ್ಬೋದು ಅಥವಾ ಹಾಗೆ ಆದರೂ ಇಡ್ಬೋದು. ನೋಡಿ, ನೀವು ಬಿಂದಿಗೆ ಬದಲು ಕಳಶದ ಚೊಂಬಾದರೂ ಇಡ್ಬೋದು ಅಥವಾ ಕಳಶದ ಬಿಂದಿಗೆ ನೀವೇನನ್ನು ಇಡ್ತೀರಾ ಅದನ್ನು ಇಡಿ. ನಂತರ ಕಳಶದ ಬಿಂದಿಗೆಗೆ ನಾನಿಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಶಾಸ್ತ್ರದ ಪ್ರಕಾರ ನೀರು ಅಥವಾ ಅಕ್ಕಿ ಏನನ್ನು ಹಾಕ್ತೀರಾ ಅದನ್ನು ಸೇರಿಸ್ಬಿಟ್ಟು ಕಳಶದ ಬಿಂದಿಗೆಗೆ ನೀವೇನೆಲ್ಲ ಸೇರಿಸ್ತೀರಾ ಅವೆಲ್ಲವನ್ನು ಸಹ ಸೇರಿಸಿ ನಂತರ ಒಡವೆಗಳಿಂದ ಕಳಶದ ಬಿಂದಿಗೆಯನ್ನು ಅಲಂಕರಿಸಿ. ನಿಮ್ಮ ಹತ್ರ ಯಾವ ರೀತಿಯ ಒಡವೆಗಳಿರುತ್ತೆ ಆ ರೀತಿಯ ಒಡವೆಗಳಿಂದ ಕಳಶದ ಬಿಂದಿಗೆಯನ್ನು ಈ ರೀತಿಯಾಗಿ ಅಲಂಕರಿಸಿ ನಂತರ ನಾನು ದೇವಿಗೆ ಜಡೆಬಿಲ್ಲೆಯನ್ನು ಸಹ ಹಾಕ್ತಾ ಇದ್ದೀನಿ. ಹಾಗೆ ಇನ್ನೊಂದು ನೆಕ್ಲೆಸನ್ನು ಕಳಶದ ಕಂಠಭಾಗ ಅಂದರೆ ಬಿಂದಿಗೆ ಕಂಠಭಾಗಕ್ಕೆ ಹಾಕಿ ನಂತರ ತೆಂಗಿನಕಾಯಿಯನ್ನು ಇಟ್ಟು, ಅಂದರೆ ನೀವು ತೆಂಗಿನಕಾಯಿ ಇಡೋದಕ್ಕಿಂತ ಮುಂಚೆ ವೀಳ್ಯದೆಲೆ ಅಥವಾ ಮಾವಿನ ಎಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ನಂತರ ದೇವಿಯ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಅಲಂಕಾರ ಅನ್ನೋದು ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿಯೂ ಸಹ ಬಂದಿದೆ. ಮ್ಯಾಮ್, ಐ ಥಿಂಕ್ ನೀವು ಇದೇ ಅಲಂಕಾರನ ಕೇಳ್ತಾ ಇದ್ರಿ ಅನಿಸುತ್ತೆ. ಸೊ ಈ ಅಲಂಕಾರನ ಮಾಡಿ ಶೇರ್ ಮಾಡ್ಕೊಳ್ಳಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.